ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಹೋಟೆಲಲ್ಲೆಲ್ಲ ಮಾಡುವಂಥ ಸಿಂಪಲ್ಲಾಗಿ ಹೋಟೆಲಲ್ಲಿ ಮಾಡುವಂಥ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತಂದು ತೋರಿಸ್ತೀನಿ. ಮೊದಲಿಗೆ ಒಗ್ಗರಣೆಗೆ ಕಡಲೆಬೇಳೆ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇವು 4 ಒಗ್ಗರಣೆಗೆ. ಇದಕ್ಕೆ ಸಿಂಪಲಾಗಿ ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, 1 ಚಮಚದಷ್ಟು ಧನಿಯಾ, ಕಾಳು ಮೆಣಸು ಒಂದು 10, ಅರ್ಧ ಚಮಚದ ಸೋಂಪು, ಅರ್ಧ ಚಮಚ ಜೀರಿಗೆ, ಒಂದು 4ರಿಂದ 5 ಬೆಳ್ಳುಳ್ಳಿ ಎಸ್ಲು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ತುಂಬ ರುಚಿಯಾಗಿರುತ್ತೆ. ಹಾಗೆ 1 ಬೌಲು ಬೀನ್ಸ್ ಸಣ್ಣಕ್ಕೆ ಕೊರೆದಿಟ್ಕೊಂಡಿದ್ದೀನಿ ನೋಡಿ. ಬನ್ನಿ ಈಗ ಮಾಡೋದು ತೋರಿಸ್ತೀನಿ. ಈಗ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿರೋ ಎಲ್ಲ ಮಸಾಲೆ, ಧನಿಯಾ, ಜೀರಿಗೆ, ಸೋಪಿನ ಕಾಳು, ಇದನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನೈಸ್ ಬೇಡ, ಇದನ್ನ ತರ್ತರಿಯಾಗಿ ರುಬ್ಕೊಂತಿದ್ದೀನಿ ನಾನು. ಈಗ ನೋಡಿ ಫ್ರೆಂಡ್, ಈ ಥರ ರುಬ್ಕೊಂಡಿದ್ದೀನಿ. ಫುಲ್ಲು ಫೈನ್ ಪೇಸ್ಟು ಅಲ್ಲ, ತುಂಬ ಇದು ಅಲ್ಲ, ತರ್ತರೆಗೆ ರುಬ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗ ಗ್ಯಾಸ್ ಹಚ್ಕೊತಾ ಇದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇದು ನಾವು ಡ್ರೈ ಆಗಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ ಜೊತೆಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಕೂಡಲೇ ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 1 ಈರುಳ್ಳಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ, 1/4 ಸ್ಪೂನ್ ಅಷ್ಟು. ಈಗ ಈರುಳ್ಳಿ ಫ್ರೈ ಆಗಿದೆ, ನಾನು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ತುಂಬ ಕಲರ್ಫುಲ್ಲಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರಾಗಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬ್ಯಾಚುಲರ್ಸ್ ಆದರೆ ಈ ಥರ ಮಾಡಿಕೊಂಡು ಆರಾಮಾಗಿ ಚಪಾತಿ ಮಾಡಿಕೊಂಡು, ಹೊರಗಡೆ ಹೋಟೆಲಲ್ಲೆಲ್ಲ ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಬೋದು. ಈಗ ಇದಕ್ಕೆ ನಾನು ಬೇಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು 2 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಒಂದು ಚೂರು ನೀರು ಚಿಮ್ಸೋಣ.
ಯಾಕಂದರೆ ಅದು ಬೇಯಬೇಕಲ್ಲ, ಡ್ರೈ ಆಗೇ ಇರುತ್ತಿದ್ದು. ಚೂರು ನೀರು ತುಂಬಿಸ್ಕೊಳ್ಳಿ. ಹೋಟೆಲಲ್ಲೆಲ್ಲ ಹೀಗೆ ಇರುತ್ತೆ. ಈಗ ಇದನ್ನ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂತೀನಿ ಫಸ್ಟ್. ಒಂದೆರಡು ನಿಮಿಷ ಬೇಯಿಸಿ. ಈಗ ಇದು ಬೆಂದಿದೆ ಅಂದರೆ ಮಧ್ಯೆ ಒಂದೊಂದು ಸಲ ಕೈ ಆಡ್ತಾ ಇರಬೇಕು, ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ. ಇಲ್ಲ ನಂಗೆ ಗ್ರೇವಿ ಆಗಬೇಕು ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಬೋದು ಬೇಕಾದ್ರೆ. ಹೀಗೆ ಮಾಡಿಕೊಂಡ್ರೆ ಡ್ರೈ ಆಗಿ ಎಲ್ಲ ಇದಕ್ಕೂ ಚೆನ್ನಾಗಿ ಬರುತ್ತೆ. ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ತಾ ಇದ್ದೀನಿ. ಇದು ಕೊಬ್ರಿದು ಹಾಕ್ಬೋದು, ಹಸಿ ಕೊಬ್ರಿದು ಹಾಕ್ಬೋದು, ಏನು ಯಾವುದಾದ್ರು ಹಾಕ್ಬೋದು. ಅದೇ ಬೇಕು ಇದೇ ಬೇಕು ನನಗೇನಿಲ್ಲ. ಈಗ ಇದನ್ನು ಹಾಕಿ ಇದನ್ನ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳೋದು ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಹೇಗಾಗ್ತಾ ಇದೆ. ಬೀನ್ಸು ಬೇಗ ಬೆಂದೋಗುತ್ತೆ, ಹಾಗಾಗಿ ತುಂಬ ಇದು ಆಗಲ್ಲ. ಒಂದೆರಡು ನಿಮಿಷ ಮಸಾಲೆ ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗೋ ತನಕ ಇದು ಮಾಡಿ. ಹೀಗೆ ನೋಡಿ ಬೆಂದಿದೆಯಾ ಅಂತ, ಬೇಗ ಬೆಂದ್ಬಿಡುತ್ತಿದ್ದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫಟಾಫಟ್ ರೆಡಿ ಪಲ್ಯ. ಈಗ ನೋಡಿ ಫ್ರೆಂಡ್ಸ್ ಆಗಿದೆ. ಈಗ ಇದನ್ನ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಾಗಿದೆ, ನೋಡಿ ಕಲರ್ಫುಲ್ ಆಗಿದೆ. ಇದು ಡ್ರೈ ಆಗಿರುತ್ತೆ. ಇದು ಹೋಟೆಲಲ್ಲೆಲ್ಲ ಹೀಗೆ ಮಾಡೋದು, ಯಾಕಂದ್ರೆ ಅವರು ತುಂಬಾ ಇದ್ರಲ್ಲಿ ಮಾಡಿದ್ರೆ ಅವ್ರಿಗೆ ಗೀಟಲ್ಲ ಅನ್ನೋದಕ್ಕೋಸ್ಕರ ಈ ಥರ ಡ್ರೈ ಆಗಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಬೀನ್ಸ್ ಪಲ್ಯ ಎಷ್ಟು ರುಚಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಮಾಡಿಕೊಡಿ, ನಿಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಅನ್ನದ ಜೊತೆಗಾಗಲಿ ತಿನ್ಬೋದು, ಸೈಡ್ಸ್ ಒಟ್ಟು ಏನಕ್ಕಾದರೂ ಚಪಾತಿ ದೋಸೆ ಯಾವುದಕ್ಕಾದರೂ ಈಸಿಯಾಗಿ 5-6 ನಿಮಿಷದೊಳಗೆ ಎಲ್ಲ ಯಾವ ಥರ ಮಸಾಲೆ ಬೇಕು ಅನ್ನಂಗಿಲ್ಲ. ಹೇಳಿದ್ನಲ್ಲ, ಇನ್ಸ್ಟೆಂಟಾಗಿ ಮಾಡೋದು ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ಉಪ್ಪು ಆವಾಗಲೇ ನಾವು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಲ್ಲ, ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಮತ್ತೆ ಟೇಸ್ಟ್ ನೋಡ್ಕೊಂಡು ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್.